ಸುಮಲತಾ ಅವರ ಮೊಮ್ಮಗನ ನಾಮಕರಣ, ಹೀಗಾಗಿ ನಾಳೆ ಪೌರ್ಣಿಮೆ ಇರೋದ್ರಿಂದ ಇವತ್ತೇ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇವೆ. ನಾಮಕರಣ ಸಂಭ್ರಮ ನಡೀತಾ ಇದೆ ಅವರ ಮನೆಯಲ್ಲಿ. ಅಭಿಷೇಕ್ ಅವೀವಾ ದಂಪತಿ ಪುತ್ರನ ನಾಮಕರಣ ಶಾಸ್ತ್ರ. ನಿನ್ನೆ ನಾವೊಂದು ಪ್ರಶ್ನೆ ಕೂಡ ಕೇಳಿದ್ವಿ ಸುಮಲತಾ ಅವರಿಗೆ, ನಿಮ್ಮ ಮೊಮ್ಮಗುವಿನ ನಾಮಕರಣಕ್ಕೆ ದರ್ಶನ್ ಬರ್ತಾರಾ ಅಂತ. ಅವ್ರ ಮಾತು ಹೇಳಿದರು, ಇದೆಲ್ಲದೂ ಕೂಡ ನಮ್ಮ ವೈಯಕ್ತಿಕ. ಆದರೂ ಹೇಳ್ತಾ ಇದ್ದೀನಿ, ನಮ್ಮನೆಯ ಯಾವ ಕೆಲಸಗಳೂ ಕೂಡ ದರ್ಶನ್ ಅವ್ರು ಇಲ್ದೇ ಆಗಲ್ಲ. ನಾವು ಅವ್ರನ್ನ ಕರಿತೀವಿ, ಅವ್ರು ಬಂದೇ ಬರ್ತಾರೆ ಅನ್ನೋ ಮಾತನ್ನು ಹೇಳಿದರು. ನಾಮಕರಣ ಶಾಸ್ತ್ರದಲ್ಲಿ ಭಾಗ್ಯ ಆಗ್ತಾರೋ ಇಲ್ವೋ ಪ್ರಶ್ನೆ ಬೇರೆ. ಯಾಕಂದರೆ ಇಲ್ಲಿ ತನಕ ಅವರ ಮನೆಯ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ದರ್ಶನ್ ಅವರ ಮನೆಯ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ. ಯಾಕಂದರೆ ಪದೇ ಪದೇ ಹೇಳ್ತಾ ಇರ್ತಾರೆ, ನನಗೆ ತಾಯಿ ರೀತಿಯಲ್ಲಿ ಅವರು ಅನ್ನುವಂಥ ಮಾತನ್ನು ಹೇಳ್ತಾನೆ ಇರ್ತಾರೆ ದರ್ಶನ್. ಇವರೂ ಕೂಡ ದರ್ಶನ್ ನನ್ನ ಮಗ, ಹಿಂದೂ ಕೂಡ ನನ್ನ ಮಗನೇ, ಇವತ್ತು ಕೂಡ ಮುಂದೂ ಕೂಡ ನನ್ನ ಮಗನೇ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ವಿರಸ ಶುರು ಆಗಿಬಿಟ್ಟಿದೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಈ ಫಾಲೋ ಅನ್ಫಾಲೋ ಇದರದೆಲ್ಲದೂ ಕೂಡ ಸಂಬಂಧಪಟ್ಟಂಗೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಂದರೆ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು, ಮೇಡಮು ಇಲ್ಲ, ನಮ್ಮದು ಅವ್ರದ್ದು ಸಂಬಂಧ ಇದ್ದೇ ಇದೆ. ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ಸಂಬಂಧ ಇದೆಯೋ ಇಲ್ವೋ ಅಂತ ಹೇಳುವಂಥ ಅಗತ್ಯತೆ ನಮಗಂತೂ ಖಂಡಿತವಾಗಲೂ ಇಲ್ಲ. ನಮ್ಮದು ಅವ್ರದ್ದು ತಾಯಿ ಮಗನ ಸಂಬಂಧ. ತಾಯಿ ಮಗನ ಸಂಬಂಧ ಅಂತಂದರೆ ತಕ್ಷಣಕ್ಕೆ ಸಣ್ಣ ಸಣ್ಣ ವಿಚಾರಗಳಿಗೆ ಬೇರೆ ಆಗುವಂಥ ಸಂಬಂಧಕ್ಕೆ ಯಾರಾದರೂ ತಾಯಿ ಮಗನ ಸಂಬಂಧ ಅಂತಾರ? ಆ ರೀತಿ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತು. ನಾಳೆ ಪೌರ್ಣಿಮೆ ಇರೋದ್ರಿಂದ ಇವತ್ತೇ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಶುರು ಆಗಿವೆ. ಅಭಿಷೇಕ್ ಅವೀವಾ ದಂಪತಿಯ ಪುತ್ರ ನಾಮಕರಣ ಸಂಭ್ರಮ. ಸೊ ಅತ್ಯಂತ ಸಹಜವಾಗಿ ಏನೇನು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎದ್ದಿರುವಂಥ ಈ ಸಂಗತಿಗಳಿದಾವಲ್ಲ, ಎಲ್ಲೋ ಈ ವಿರಸ, ಮನಸ್ತಾಪ ಇವೆಲ್ಲವೂ ಕೂಡ. ಆದರೆ ಇದೆಲ್ಲವನ್ನೂ ಕೂಡ ಸುಮಲತಾ ಸ್ಪಷ್ಟವಾಗಿ ಅಲ್ಲಗಳೆದಿದ್ದಾರೆ.